ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ, ರೈತ ವಿರೋಧಿ ನೀತಿಗಳನ್ನು ಕೈಬಿಡಲು, ದೇಶದ ಕಾರ್ಮಿಕ ಮತ್ತು ರೈತ ಕೂಲಿಕಾರರ ಪರ ನೀತಿಗಳನ್ನು ಜಾರಿ ತರಲು ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಜಂಟಿ ಹೋರಾಟ ಸಮಿತಿ ಕರೆಯ ಮೇರೆಗೆ ದಿನಾಂಕ 9/7/2025 ಕುಷ್ಟಗಿ ನಗರದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನೆಯು ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ವೀರಯೋಧ ಮಲ್ಲಯ್ಯ ವೃತ್ತದಿಂದ ರಾಷ್ಟ್ರೀಯ ಹೆದ್ದಾರಿ ಫ್ಲೈಓವರ್ ಬ್ರಿಡ್ಜ್ವರೆಗೆ ಕಾರ್ಮಿಕ ರೈತರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಫ್ಲೈಓವರ್ ಬ್ರಿಡ್ಜ್ನಲ್ಲಿ ಬಹಿರಂಗ ಸಭೆ ಕರೆದು ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದ್ದು ಅಲ್ಲದೆ ಈ ಕೆಳಗಿನ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿದರು. ದೇವನಹಳ್ಳಿ ಮತ್ತು ಚನ್ನರಾಯಪಟ್ಟಣ ರೈತ ಭೂ ಸ್ವಾಧೀನ ಕೈಬಿಟ್ಟು ರೈತರ ಭೂಮಿ ವಾಪಸ್ ಕೊಡಬೇಕು. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಅನ್ವಯ ರೈತರ ಎಲ್ಲ ಉತ್ಪನ್ನಗಳಿಗೂ ರೈತರು ಮಾಡಿದ ಖರ್ಚು ಮತ್ತು 50% ಅಧಿಕ ಬೆಲೆ ನಿಗದಿ ಮಾಡಿ ಖರೀದಿಯನ್ನು ಖಾತ್ರಿಗೊಳಿಸುವ ಕಾನೂನು ಜಾರಿಗೆ ತರಬೇಕು. ರೈತರ ಕೃಷಿ ಕೂಲಿಕಾರರ ಎಲ್ಲ ಸಾಲಗಳನ್ನು ಮನ್ನಾ ಮಾಡಬೇಕು ಮತ್ತು ರೈತರಿಗೆ ಬಡ್ಡಿ ರಹಿತ ಸುಲಭ ಸಾಲ ಸಿಗುವಂತೆ ಕಾನೂನು ಮಾಡಬೇಕು. ರೈತರಿಗೆ ಸಬ್ಸಿಡಿ ದರದಲ್ಲಿ ಗೊಬ್ಬರ, ಬೀಜ, ಕೃಷಿ ಸಲಕರಣೆಗಳು, ನೀರಾವರಿ ಸಿಗುವಂತೆ ಯೋಜನೆ ರೂಪಿಸಬೇಕು. ತಾಲೂಕಿನಲ್ಲಿರುವ ಎಲ್ಲ ಕೆರೆಗಳಿಗೆ ಕೃಷ್ಣಾ ಬಿ ಸ್ಕೀಮ್ನಲ್ಲಿ ನೀರು ತುಂಬಿಸುವ ಕೆಲಸವನ್ನು ತೀವ್ರಗೊಳಿಸಬೇಕು. ವಿದ್ಯುತ್ ಕಾಯ್ದೆ 2020 ವಾಪಸ್ ಪಡೆಯಬೇಕು. ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೋಟಾರ್ ಜೋಡಣೆ ಯೋಜನೆಯನ್ನು ಕೈಬಿಡಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆ ಬಲಪಡಿಸಬೇಕು. ಹೆಚ್ಚಿನ ಅನುದಾನ ನೀಡಬೇಕು. ಕೆಲಸದ ಚೀಟಿ ಹೊಂದಿದ ಪ್ರತಿಯೊಂದು ಕುಟುಂಬಕ್ಕೆ 200 ದಿವಸ ಕೆಲಸ ಮತ್ತು ದಿನಕ್ಕೆ 600 ರೂಪಾಯಿಯಂತೆ ವೇತನ ನಿಗದಿತ ಅವಧಿಯಲ್ಲಿ ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಸುಲಭ ಶೌಚಾಲಯ ನಿರ್ಮಾಣ ಮಾಡಬೇಕು. ಪಡಿತರ ವ್ಯವಸ್ಥೆಗಳನ್ನು ಬಲಪಡಿಸಬೇಕು. ದಿನನಿತ್ಯ ಉಪಯೋಗಿಸುವ 16 ವಸ್ತುಗಳನ್ನು ನೀಡಬೇಕು. ಮನೆ ಇಲ್ಲದ ಎಲ್ಲ ವಸತಿಹೀನರಿಗೆ ವಸತಿ ಸೌಲಭ್ಯ ಖಾತ್ರಿಗೊಳಿಸಬೇಕು. ಖಾಸಗೀಕರಣ ನಿಲ್ಲಿಸಬೇಕು. ಅಸಂಘಟಿತ ಕಾರ್ಮಿಕರಿಗೆ ತಿಂಗಳಿಗೆ ರೂಪಾಯಿ 36,000 ಆದಾಯ ಬರುವಂತೆ ವೇತನ ನಿಗದಿಗೊಳಿಸಬೇಕು ಹಾಗೂ ಅಂಗನವಾಡಿ, ಬಿಸಿಯೂಟ, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ನೌಕರರನ್ನು ಕಾಯಂಗೊಳಿಸಬೇಕು ಎನ್ನುವ ಒತ್ತಾಯದ ಮೇರೆಗೆ ಬಹಿರಂಗ ಸಭೆ ಹೋರಾಟಗಾರರು ಧಿಕ್ಕಾರ ಕೂಗಿದ್ದು ಕಾಣಬಹುದು. ದೇಶಾದ್ಯಂತ ಅಖಿಲ ಭಾರತ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಇಡೀ ಭಾರತದಲ್ಲಿ ರೈತರು, ಕಾರ್ಮಿಕರು, ಸ್ಕೀಮ್ ವರ್ಕರು ಎಲ್ಲರೂ ಸೇರಿ, ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಇಡೀ ದೇಶಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಮತ್ತು ಜಿಲ್ಲೆಯಲ್ಲಿ ಕೂಡ ಪ್ರತಿ ತಾಲೂಕದಲ್ಲಿ ಕೂಡ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಕಾರ್ಮಿಕರು ಯಾರು ಅಂತಂದ್ರೆ ಆಶಾ, ಅಂಗನವಾಡಿ, ಬಿಸಿ ಊಟ, ರೈತರು, ಕಟ್ಟಡ ಕಾರ್ಮಿಕರು, ಪಂಚಾಯತಿ ನೌಕರರು ಮತ್ತು ಇಡೀ ನಮ್ಮ ದೇಶದ ಏಳಿಗೆಗಾಗಿ ಚಿಂತನೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಇವತ್ತಿನ ಈ ಹೋರಾಟ ಕೇಂದ್ರದಲ್ಲಿರ್ತಕ್ಕಂಥ ಮೋದಿಯ ಕಿವಿಗೆ ಈ ಹೋರಾಟದ ಸದ್ದು ಕೇಳಬೇಕು ಅಂತ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನ ನಾವು ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇವತ್ತು ನಾವೆಲ್ಲ ಏನು ಬೀದಿಗಿಳಿದಿದ್ದೀವಲ್ಲ, ನಾವೇನು ತಿಂದು ಉಂಡು ಕೊಬ್ಬು ಹೆಚ್ಚಾಗಿ ನಾವು ಬೀದಿಗೆ ಬಂದಿಲ್ಲ. ನಾವು ಬಂದಿರೋದು ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಿವಿಗೆ ಬೆಚ್ಚಗ ಮಾಡೋಂತ ಇವತ್ತು ನಾವು ಬಂದಿದ್ದೀವಿ. ಹೌದಾ? ಹಾಗಾದ್ರೆ ಇವತ್ತು 75% ನಮ್ಮ ಹೆಣ್ಮಕ್ಳು ಹೋರಾಟಕ್ಕೆ ಬಂದಾರಂತಂದ್ರ ಸತ್ಯವಾದ ನ್ಯಾಯ ಕೇಳೋದಕ್ಕಂತೇಳಿ ಬೀದಿಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು 50% ಹೆಣ್ಮಕ್ಳು ಈ ದೇಶದಲ್ಲಿದ್ದಾರೆ. ಹಾಗಾದ್ರೆ ಈ ಮೋದಿಗೂ ಮತ್ತು ನಮ್ಮ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಈ ಹೆಣ್ಮಕ್ಳ ಹೋರಾಟ, ಇವರ ಓಟು ಬೇಡ ಅನ್ನೋ ಧೈರ್ಯ ಏನಾದ್ರೂ ಇದೆನಾ ಅವ್ರಿಗೆ? ಇಲ್ಲ.
ನಮ್ಮ ಬೇಡಿಕೆಯನ್ನು ಅವರು ಈಡೇರಿಸಲೇಬೇಕು. ಬಂಧುಗಳೇ, ಇವತ್ತು ನಾವು ಬೀದಿಗಿಳಿದು ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ 40 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಎಷ್ಟು? ನೀವೊಂದ್ ಸ್ವಲ್ಪ ಪ್ರತಿಕ್ರಿಯೆ ತೋರ್ಬೇಕು. ನಾವು 40 ಬೇಡಿಕೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇಟ್ಟಿದ್ದೀವಿ. ಆ 40 ಬೇಡಿಕೆಯಲ್ಲಿ ಮುಖ್ಯವಾದ ಬೇಡಿಕೆ, ಇವತ್ತು ನಮ್ಮ ದೇಶಕ್ಕೆ ಪಾಕಿಸ್ತಾನದವರು ಒಂದು ಅಟ್ಯಾಕ್ ಮಾಡಿದಾಗ ಆ ಯುದ್ಧದಲ್ಲಿ ಇವತ್ತು ಮೋದಿ ಸರ್ಕಾರ ನಮ್ಮ ಭಾರತ ಏನಂತಂದ್ರೆ ಅವರೊಟ್ಟಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು, ಸರ್ಜಿಕಲ್ ಆಗಿ ಅವರನ್ನು ಹೊಡೆದು ಹಾಕಿದಾಗ ನಾವೆಲ್ಲರೂ ಏನ್ ಮಾಡಿದ್ರಿ, ಅಬ್ಬಾ ಮೋದಿ ಎಂಥ ಸೂರ, ಎಂಥ ಧೀರ, ಎಲ್ಲರನ್ನು ಹೊಡೆದಾಕಿಬಿಟ್ಟ, ನಮ್ಮನ್ನ ರಕ್ಷಣೆ ಮಾಡಿಬಿಟ್ಟ ಅಂತ ಹೇಳಿ ಮೋದಿ 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 ಅಂತ ಹೇಳಿ ನಾವೆಲ್ಲರೂ ಕೇಕಿ ಬಡಿದ್ವಿ. ಹೌದಾ? ಮೋದಿ ಮೋದಿ ಅಂತ ಕೇಕಿ ಬಡಿದಿರೋ ನಮಗೆ ಭಾವುಕರನ್ನಾಗಿ ಮಾಡಿ, ನಮ್ಮನ್ನ ಮುಗ್ಧರನ್ನಾಗಿ ಮಾಡಿ, ದೇಶದ ಹಿತಕ್ಕಾಗಿ ನಾವೇನ್ ಕೂತಿದ್ದೀವಲ್ಲ ಅಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಂದು 29 ಏನು ಕಾನೂನುಗಳು, ಕಾರ್ಮಿಕರ ಕಾನೂನುಗಳು ಏನಿದ್ವಲ್ಲ ಆ ಕಾನೂನುಗಳನ್ನ ರದ್ದು ಮಾಡಿ, ಯಾವ ಕಾನೂನು ಅಂತಂದ್ರೆ ಕಾರ್ಮಿಕರಿಗಾಗಿ ಇರ್ತಕ್ಕಂಥ ಕಾನೂನು, ರೈತರಿಗಾಗಿ ಇರ್ತಕ್ಕಂಥ ಕಾನೂನು, ಎಲ್ಲ ದುಡಿಯುವ ವರ್ಗದವರಿಗೆ ಇರ್ತಕ್ಕಂಥ 29 ಕಾನೂನುಗಳನ್ನ ರದ್ದು ಮಾಡಿ 4 ಕೋಡ್ಗಳನ್ನಾಗಿ ಪರಿಗಣಿಸಿದ್ರು. 4 ಕೋಡ್ಗಳು ಅವು ನಮ್ಮ ಕಾರ್ಮಿಕರ ವಿರುದ್ಧವಾಗಿರುವಂತವು, ಅವು ನಮ್ಮ ದುಡಿಯುವ ವರ್ಗದವರಿಗೆ ವಿರುದ್ಧವಾಗಿರುವಂತವು. ಇಂಥ ಕೋಡ್ಗಳನ್ನ ರದ್ದು ಮಾಡ್ರಿ ಅಂತ ಹೇಳಿ ಇವತ್ತು ನಾವು ಬೀದಿಗಿಳಿದಿದ್ದೀವಿ. ಬಂಧುಗಳೇ, ಇದು ಒಂದೇ ಅಲ್ಲ, ಇವತ್ತೇನಂತಂದ್ರ ಸಿಂಧೂರ ಹೆಸರಿನಲ್ಲಿ, ಮಹಿಳೆಯರ ಹೆಸರಿನಲ್ಲಿ ಇವತ್ತು ಹೋರಾಟ ಮಾಡಿ, ನೀವು ಮಾಡಿದ್ದು ಖರೆ, ನೀವು ಮಾಡಿದ್ದು ಒಂದ್ ಕಡೆ ನಾವು ನಿಮ್ಮ ಶ್ಲಾಘನೀಯ ಮಾಡ್ತೀವಿ, ಇನ್ನೊಂದು ಕಡೆ ಅದೇ ಸಂದರ್ಭದಲ್ಲಿ ನಮ್ಮನ್ನ ಮರೆಮಾಚಿ ಕರ್ನಾಟಕಕ್ಕೆ ಕಾರ್ಮಿಕ ಅಧಿಕಾರಿಗಳನ್ನ ಕರೆಸಿ, ಆ ಕಾರ್ಮಿಕ ಅಧಿಕಾರಿಗಳನ್ನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಳಿಸಿ 29 ಏನು ಕೋಡ್ಗಳಿದ್ವು ಅವನ್ನ 4 ಕೋಡ್ಗಳನ್ನಾಗಿ ಮಾಡಿ ನಮ್ಮನ್ನೇನಂತಂದ್ರ ಪೂರ್ತಿ ನಮ್ಮನ್ನ ಗುಲಾಮಗಿರಿಗೆ ನಾವು ತಳ್ಳುವಂತ ಕೋಡ್ಗಳವು, ಅವನ್ನ ರದ್ದು ಮಾಡ್ರಿ ಅಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ದೇಶದಲ್ಲಿ 40% ಕಾರ್ಮಿಕರಿದ್ದಾರೆ, ಇನ್ನ 1% ಶ್ರೀಮಂತರಿದ್ದಾರೆ, ಆಮೇಲೆ ಉಳಿದವರೆಲ್ಲ ರೈತರಿದ್ದಾರೆ. ಇವತ್ತು ನಾವೆಲ್ಲರೂ ಯಾರ್ಯಾರು ಅನ್ನ ತಿಂತೀವೋ ನಾವೆಲ್ಲ ರೈತರೇ, ಯಾರ್ಯಾರು ಹೊಟ್ಟಿಗೆ ಅನ್ನ ತಿಂತೀವೋ ನಾವೆಲ್ಲ ರೈತರ ಮಕ್ಕಳೇ. ಹಾಗಾದ್ರೆ ಇವತ್ತು ಸಿದ್ದರಾಮಯ್ಯನವರು ಒಂದೇ, ನಾವು ರಾಜ್ಯ ಸರ್ಕಾರದ ಮೇಲೆ ಸ್ವಲ್ಪ ವಿಶ್ವಾಸ ಇಟ್ಟಿದ್ವಿ. ಏನೋ ನಮ್ಮ ಪರ ಸಿದ್ದರಾಮಯ್ಯ ಸರ್ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, ಹೋರಾಟದಿಂದ ಮುಂದೆ ಬಂದರ ಕಾರ್ಮಿಕರಿಗೆ ಏನಾದ್ರೂ ಸೌಲಭ್ಯಗಳು ಕೊಡ್ತಾರ ಅಂತ ಹೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ವಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಒಂದು ನಾಣ್ಯದ 2 ಮುಖ ಇದ್ದಾಗೆ, ಅದು ಮಾವ ಇದರ ಸಾದರ ಮಾವ, ಅದು ಮಾವ ಇದು ಸಾದರ ಮಾವ, ಎರಡೂ ಮಾಡೋದು ಒಂದೇ ಕೆಲಸ. ಹಾಗಾಗಿ ಇವತ್ತೇನಂತಂದ್ರ ಅವು ಎರಡೂ ಸೇರಿ ಇವತ್ತು ನಮ್ಮನ್ನ ಬೀದಿಗಿಳಿಸಿದ್ದಾವೆ. ಹಾಗಾಗಿ ರೈತರ ಭೂಮಿಯನ್ನು ಕಬಳಿಕೆ ಮಾಡೋದ್ರ ಸಲುವಾಗಿ ಇವತ್ತು ದೊಡ್ಡ ಪ್ರಮಾಣದ ಹೋರಾಟ ಇವತ್ತು ಚನ್ನಪಟ್ಟಣದಲ್ಲಿ ನಡೆದಿದೆ. ಚನ್ನಪಟ್ಟಣದಲ್ಲಿ ಹೋರಾಟ ನಡೆದಿದೆ. ಅಲ್ಲಿ 3 ವರ್ಷ ರೈತರ ಹೋರಾಟ ಕೂತು 3 ವರ್ಷ, ಎಷ್ಟು ವರ್ಷ ಅಂದ್ರೆ ನಿಮ್ಗೆ ಕೇಳಿಸ್ತದಂತ ನನಗೆ ಅರ್ಥ. ಎಷ್ಟು ವರ್ಷ ಹೋರಾಟ ಕೂತು? 3 ವರ್ಷದವರೆಗೆ ಹೋರಾಟ ಕೂತ್ಕೊಂಡ್ರೆ 1772 ಎಕರೆ ಭೂಮಿಯನ್ನ ಇವತ್ತು ಸರ್ಕಾರ ತನ್ನ ಸ್ವಾಧೀನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಮೋದಿ ಮಾಡಿರೋದು ಅದೇ, ಸಿದ್ದರಾಮಯ್ಯ ಮಾಡಿರೋದು ಅದೇ. ಅದಕ್ಕೆ ನಾವು ಹೇಳ್ತಿದ್ದೀವಿ, ಒಂದು ನಾಣ್ಯಕ್ಕೆ 2 ಮುಖಗಳು ಹೇಗೇನೋ ಹಾಗೆ ಕೂಡ ನಮಗ ರೈತರಿಗೆ, ಕಾರ್ಮಿಕರಿಗೆ, ಇನ್ನು ಎಲ್ಲ ದುಡಿಯುವ ವರ್ಗದವರಿಗೆ ಇವತ್ತು ಮೋದಿ ಸರ್ಕಾರ ಮತ್ತು ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡು ನಮ್ಗೆ ಇವತ್ತು ಮೋಸ ಮಾಡ್ತಾವಿದೆ. ಹಾಗಾಗಿ ಇವತ್ತು ನಾವೇನಂತಂದ್ರ ಕಾರ್ಖಾನೆಯಲ್ಲಿ ದುಡ್ತಕ್ಕಂಥ ಕಾರ್ಮಿಕರು,
ಎಲ್ಲರೂ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಅಂತೂ ಎಲ್ಲ ಕಾರ್ಮಿಕರು, ಕಾರ್ಖಾನೆಯಲ್ಲಿ ದುಡ್ತಕ್ಕಂಥ ಕಾರ್ಮಿಕ ಮಹಿಳೆಯರನ್ನ ಇವತ್ತು ರಾತ್ರಿ ಪಾಳೆಯಲ್ಲಿ ದುಡಿಸ್ಲೇಬಾರ್ದಂತ ಕಾನೂನಿದೆ. ಆದ್ರೆ ಇವತ್ತು ಎಲ್ಲ ಕಾರ್ಮಿಕ ವರ್ಗದವರು ಸೇರಿ ಸರ್ಕಾರದೊಟ್ಟಿಗೆ ಮಾತುಕತೆ ಆಡಿ ಹೆಣ್ಮಕ್ಳು ಕೂಡ ಈ 12 ಗಂಟೆ ಕೆಲಸ ಮಾಡ್ಬೇಕು ಅಂತೇಳಿ ರಾತ್ರಿ ಪಾಳೆಯಲ್ಲಿ ಅವರು ಕೆಲಸ ಮಾಡ್ಬೇಕು ಅಂತೇಳಿ ಕಾನೂನುಗಳನ್ನ ತರ್ತಾ ಇದ್ದಾರೆ. ಹೌದಾ? ಹೆಣ್ಮಕ್ಳು ರಾತ್ರಿ ಪಾಳೆಯಲ್ಲಿ ದುಡಿಬಾರ್ದು ಅಂತ ಕಾನೂನಿದೆ. ಕಾರ್ಮಿಕರ ಕಾನೂನಲ್ಲಿ ರಾತ್ರಿ ಪಾಳೆಯಲ್ಲಿ ಹೆಣ್ಮಕ್ಳನ್ನ ದುಡಿಸಬಾರ್ದು ಅಂತಿದೆ. ಹಾಗಾಗಿ ಇವತ್ತು ರಾತ್ರಿ ಪಾಳೆಯಲ್ಲಿ ಕೂಡ ಹೆಣ್ಮಕ್ಳು ದುಡಿಬೇಕು, ಈ ದೇಶದ ಅಭಿವೃದ್ಧಿ ಆಗ್ಬೇಕಂತ ಶ್ರೀಮಂತರು ಹೇಳ್ತಿದ್ದಾರೆ. ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಕ್ಕಂಥ ಶ್ರೀಮಂತರು ಇವತ್ತು ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇವತ್ತು ದೇಶದ ಅಭಿವೃದ್ಧಿ ಅಂದ್ರೆ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತ ನಾವು ತಿಳ್ಕೋಬೇಕು. ಈ ದೇಶದಲ್ಲಿ ಅವ್ರು ಹೆಲಿಕಾಪ್ಟರ್ ತಗೊಂಡು ಎಲ್ಲರ ಹೋಗ್ಲಿ, ಅವರು ಚಂದ್ರ ಲೋಕಕ್ಕೆ ಹೋಗ್ಲಿ, ಸೂರ್ಯ ಲೋಕಕ್ಕೆ ಹೋಗ್ಲಿ, ಅದು ನಮ್ಗೆ ಅಭಿವೃದ್ಧಿ ಅಲ್ಲ. ಇಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳು, ಇಲ್ಲಿ ಕೂತಿರ್ತಕ್ಕಂಥ ಕಾರ್ಮಿಕರು ಒಳ್ಳೆ ಉತ್ತಮವಾದ ಜೀವನವನ್ನ ಸಾಗಿಸಿದ್ರಂದ್ರೆ ಅದು ಈ ದೇಶದ ಅಭಿವೃದ್ಧಿ, ಅದು ಈ ದೇಶದ ಅಭಿವೃದ್ಧಿ. ಅದನ್ನೆಲ್ಲ ಬಿಟ್ಟುಕೊಟ್ಟು ಇವತ್ತು ಜಗತ್ತಿನ ದೊಡ್ಡ ಒಂದು ಭಯೋತ್ಪಾದಕ ದೇಶ ಅಂತಂದ್ರೆ ಅಮೆರಿಕ. ಇದನ್ನ ನಾವು ವಿದ್ಯಾವಂತರು ಒಪ್ಪಿಗೆಬೇಕು. ದೇಶದ ದೊಡ್ಡ ಒಂದು ದೊಡ್ಡಣ್ಣ ಅನ್ಸ್ಕೊಂಡಿರೋ ಅಮೆರಿಕ ಇವತ್ತು ಎಲ್ಲಾ ದೇಶದ ಮೇಲೆ ಹಿಡಿತ ತಗೊಂಡು ತನ್ನ ದೇಶದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಎಲ್ಲ ದೇಶಕ್ಕೂ ಅದನ್ನ ಮಾರಾಟ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಾ ದೇಶಕ್ಕೂ ಯುದ್ಧ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾ ಇದೆ. ಇದು ಅರ್ಥ ಆಗ್ಬೇಕು. ನೀವು PUC ಆದವರಿದ್ದೀರಿ, ಡಿಗ್ರಿ ಆದವರಿದ್ದೀರಿ, ನೀವು ಹೆಣ್ಮಕ್ಳು ಬರೇ ನನ್ನ ಸಾಲಿ, ನನ್ನ ಮನೆ, ನನ್ನ ಗಂಡ, ನನ್ನ ಅಡಿಗೆ ಮನೆ ಅನ್ನೋದಕ್ಕಿಂತನೂ ಈ ದೇಶದ ಬಗ್ಗೆ, ರಾಜಕೀಯ ಬಗ್ಗೆ, ಪ್ರತಿಯೊಂದರ ಬಗ್ಗೆ ಪ್ರಜ್ಞೆ ಇದ್ರೆ ಮಾತ್ರ ನೀವು ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ದೇಶದ ದೊಡ್ಡಣ್ಣ ಅನ್ಸ್ಕೊಂಡಿರ್ತಕ್ಕಂಥ ಏನು ಅಮೆರಿಕ ಏನದಲ್ಲ, ಅಮೆರಿಕದಲ್ಲಿ ಒಬ್ಬ ಟ್ರಂಪ್ ಅಂತ ಒಬ್ಬ ಬಿಕಾರಿ ಇದ್ದಾನೆ. ಬಿಕಾರಿ ಅಂತೀವಿ ನಾವು, ಆತಗೆ ಟ್ರಂಪ್ ಅನ್ನಲ್ಲ. ಅವನು ಇವತ್ತು ಏನ್ ಮಾಡ್ತಾ ಇದ್ದಾನಂತಂದ್ರ ಶಸ್ತ್ರಾಸ್ತ್ರಗಳನ್ನ ಹೆಚ್ಚು ಎಲ್ಲ ಜಗತ್ತಿನಲ್ಲಿ ಯಾರೂ ತಯಾರು ಮಾಡಲಾರ್ದಂತ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡಿ ದೇಶಗಳಿಗೆ ಜಗಳ ಹಚ್ಚಿ ಆಮೇಲೆ ಒಪ್ಪಂದಕ್ಕೂ ತಾನೇ ಬಂದು ಇವತ್ತು ಮೋದಿಯವರನ್ನ ಇಲ್ಲಿ ನೀವು ಯುದ್ಧ ಮಾಡ್ರಿ ಅಂತ ಮೋದಿ ಅವರಿಗೆ ಹೇಳ್ತಿದ್ದೇನೆ. ಅಲ್ಲಿ ಪಾಕಿಸ್ತಾನದವರಿಗೆ ಶಸ್ತ್ರಾಸ್ತ್ರಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕುತಂತ್ರ ಬುದ್ಧಿಯ ಒಂದು ಅಮೆರಿಕದ ಮಾತು ಇವತ್ತು ನಮ್ಮ ಇಂಡಿಯಾದ ಮೋದಿಯವರು ಕೇಳ್ತಿದ್ದಾರೆ. ಹಾಗಾಗಿ ಇವತ್ತು ನಾವೇನಂತಂದ್ರೆ ನಮ್ಮಲ್ಲಿ ನಾವೆಲ್ಲರೂ ಇವತ್ತು ಬೀದಿಗೆ ಇದರ ಉದ್ದೇಶ ಏನಂದ್ರೆ ಇವತ್ತು ಈ ದೇಶದಲ್ಲಿ 40% ನಾವಿದ್ದೀವಿ, 60% ರೈತರು ಇದ್ದಾರ, ಇನ್ನು ಉಳಿದವರು 1% ಮಾತ್ರ ಶ್ರೀಮಂತರಿದ್ದಾರೆ. ಓಕೆ, ಶ್ರೀಮಂತರಿದ್ರ ಇವತ್ತು ಮೋದಿಯವರಿಗೆ 1% ಜನ ಓಟಿಗೆ ಅವರು ಬಂದಿಲ್ಲ, 1% ಜನರ ಓಟಿಗಾಗಿ ಬಂದಿಲ್ಲ. ಆದ್ರೆ ಕೆಲಸ ಕೇಳೋದು ಮಾತ್ರ 1% ಜನರ ಕೆಲಸ ಕೇಳ್ತಾರ, ಕಾರ್ಪೊರೇಟ್ ಕಂಪನಿಯವರ ಕೆಲಸ ಕೇಳ್ತಾರ, ದೇಶದ ಶ್ರೀಮಂತರಿಗೆ ಮನೆ ಹಾಕೋ ಕೆಲಸ ಕೇಳ್ತಾರ. ನಾವು ಇವತ್ತು ಹೇಳ್ತಿದ್ದೀವಿ, ಮೋದಿ ಅವ್ರಿಗೆ ಹೇಳ್ತಿದ್ದೀವಿ ಮತ್ತು ಸಿದ್ದರಾಮಯ್ಯ ಅವರಿಗೆ ಚಾಲೆಂಜ್ ಮಾಡ್ತಾ ಇದೀವಿ. ನಿಮಗೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ನೀವೇ ಮುಖ್ಯಮಂತ್ರಿ ಆಗೋದಾಗಿದ್ರೆ ನಾವೇನು ಇವತ್ತು ದೇಶಾದ್ಯಂತ ಬೀದಿಗೆ ಇಳಿದಿದ್ದೀವೋ ನಮ್ಮ ಬೇಡಿಕೆಗಳು, ನಮ್ಮ 40 ಬೇಡಿಕೆಗಳನ್ನ ನೀವು ಈಡೇರಿಸ್ತೇ ಇದ್ರೆ ಮುಂದಿನ ದಿನಗಾಲಗಳಲ್ಲಿ ನಿಮ್ಮ ಕಾಲರ್ ಪಟ್ಟಿ ಹಿಡಿದು ನಿಮ್ಮನ್ನು ಬೀದಿಗೆ ಹಾಕಿ ನಿಮಗೆ ಅಧಿಕಾರ ಇರಲಾರ್ದಂಗೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಬಂಧುಗಳೇ, ಇವತ್ತು ನಿಮಗ ಫ್ರೀ ಕೊಟ್ಟಿರ್ಬೋದು, ನೀವೇನು ಅವ್ರ ಅಪ್ಪನ ಮನೆಯಿಂದ ನಮಗ್ ಫ್ರೀ ಕೊಟ್ಟಿಲ್ಲ, ನೀವ್ ಅಂತಿದ್ದೀರಿ. ರಾಜ್ಯ ಸರ್ಕಾರ ಮೋದಿ ಇವರು ನಮ್ಗ ಬಸ್ ಫ್ರೀ ಕೊಟ್ಟಾರ, ಅದು ಕೊಟ್ಟಾರ, ಯಾರಪ್ಪನ ಮನೆಗೂ ಕೊಟ್ಟಿಲ್ಲ. ನಿಮ್ಮ ಟ್ಯಾಕ್ಸಿನ ಹಣನೇ ನಿಮಗೆ ಕೊಟ್ಟಿರೋದು. ನಾವು 1,20,00,000 ಜನ ನಾವೇನಿದ್ದೀವಿ, ನಾವು ಏನು ಇಷ್ಟು ಜನ 100 ಕೋಟಿ ಜನ ನಾವು 1 ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಕೊಟ್ರೆ 120 ಕೋಟಿ ಒಂದು ದಿವಸಕ್ಕೆ ಸರ್ಕಾರಕ್ಕೆ ಆದಾಯ ಇದೆ. ಒಂದು ದಿವಸಕ್ಕೆ ಸರ್ಕಾರ ಆದಾಯ ಎಷ್ಟು? 120 ಕೋಟಿ ಆದಾಯ. ಹಾಗಾದ್ರೆ ಇಷ್ಟೆಲ್ಲ ಹಣದಿಂದ ನಮಗೆ ಕೊಟ್ಟಿದ್ದಾರೆ ವಿನಃ ನಮಗೆ ಅನುಕಂಪದ ಮೇಲೆ ಯಾರು ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಕಟ್ಟಡ ಕಾರ್ಮಿಕರ ಸಮಸ್ಯೆ ಇದೆ, ಕಟ್ಟಡ ಕಾರ್ಮಿಕರ ಸಮಸ್ಯೆ ಇದೆ. ಕಟ್ಟಡ ಕಾರ್ಮಿಕರಿಗೆ
ಉಸುಗು ಸಿಗಲಾರ್ದಂಗೆ ಮಾಡಿ ಅವ್ರಿಗೆ ಉದ್ಯೋಗ ಇರ್ಲಾರ್ದಂಗೆ ಮಾಡಿದ್ದಾರೆ. ಓಕೆ, ಆಮೇಲೆ ಪಂಚಾಯತಿ ನೌಕರರನ್ನ ಒಂದು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಪಂಚಾಯತಿ ನೌಕರರು ಅಧ್ಯಕ್ಷರು ಬಾ ಅಂದ್ರ ಬರ್ಬೇಕು, ಹೋಗಂದ್ರ ಹೋಗ್ಬೇಕು, ಅಧ್ಯಕ್ಷರ ಮನೆ ನೀರು ಬೇಕಾದ್ರೆ ತಂದು ಕೊಡ್ಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಅಧ್ಯಕ್ಷ 4 ಉಂಗುರ ಇಟ್ಕೊಂಡು ಬಾ ಅಂದ್ರ ಬರೋದು, ಹೋಗಂದ್ರ ಹೋಗೋದು, ಇಂಥ ಒಂದು ದೌರ್ಜನ್ಯ ಪಂಚಾಯತಿ ನೌಕರರ ಮೇಲೆ ನಡೀತಾರೆ. ಬಿಸಿ ಊಟದ ನೌಕರರು ಅವರು ಕೂಡ ಕಾರ್ಮಿಕರು. ಇಲ್ಲಿ ನಾವೆಲ್ಲರೂ ಕೂತಿದ್ದೀವಲ್ಲ, ನಮ್ಗೆ ಯಾರಿಗೂ ಹೊಲ ಇಲ್ಲ, ಮನೆ ಇಲ್ಲ, 20,000 ರೂಪಾಯಿ ಸಂಬಳ ಯಾರಿಗೂ ಇಲ್ಲ. ಯಾರಿಗಾರ 20,000 ರೂಪಾಯಿ ಸಂಬಳ ಇದ್ದಾರೆ ಕೈ ಎತ್ತರಿ ನೋಡೋಣ. ಹಾಗಾದ್ರೆ ಬದುಕು ಹೇಗೆ ನಮಗೂ? ಈ ದೇಶದಲ್ಲಿ ನಾವು ಬದುಕೋದು ಹೇಗೆ? ಕಾರ್ಮಿಕರ ಬದುಕು ಬಹಳ ಚಿಂತಾಜನಕವಾಗಿದೆ. ನಾವಿವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಸ್ವಾಮಿ, ಈ ದೇಶದ 1% ಶ್ರೀಮಂತರು ಏನಿದ್ದಾರಲ್ಲ, ಅವರ ಒಂದು ಆಸ್ತಿಯ ಮೇಲೆ ಆಸ್ತಿಯ ತೆರಿಗೆ ಅಂತ ಹಾಕ್ರಿ, ಆಸ್ತಿ ತೆರಿಗೆ ಹಾಕ್ರಿ. ನಮ್ಮಂತರು ಒಂದು ದಿವಸ ಕರೆಂಟ್ ಬಿಲ್ ಕಟ್ಲಿಲ್ಲ ಅಂತಂದ್ರ ನಮ್ಮ ಮನೆಗೆ ಇಂದು ಫ್ಯೂಸ್ ತಕೊಂಡು ಹೋಗುವಂತ ನಾಲಾಯಕರು ನೀವಿದ್ದೀರಿ. ಆದ್ರೆ ಆ ಶ್ರೀಮಂತರಿಗೆ ಏನು ಇವತ್ತು ಈ ದೇಶನೇ ದುಡ್ಡು ಒಗೆದು ಖರೀದಿ ಮಾಡ್ತಕ್ಕಂತ ಶ್ರೀಮಂತರು ಏನಿದ್ದಾರಲ್ಲ, ಅವ್ರ ಆಸ್ತಿ ಮೇಲೆ ತೆರಿಗೆ ಹಾಕ್ರಿ. ಆ ಆಸ್ತಿ ಮೇಲೆ ತೆರಿಗೆ ಹಾಕಿದ್ರೆ ನಮಗೆ ಸರ್ಕಾರಕ್ಕೆ ಸಾಕಷ್ಟು ದುಡ್ಡು ಬರ್ತದೆ. ಅದು ಏನಾದ್ರು ದುಡ್ಡು ಬಂದಿದ್ದಾಯ್ತು ಅಂದ್ರೆ ಈ ರೋಡ್ ನಲ್ಲಿ ನಾವು ಡಾಂಬರ್ ಹಾಕಿ ಕೂಡಂಗಿಲ್ಲ, ಬಂಗಾರ ಕರಗಿಸಿ ಹಾಕಿ ನಾವು ಕೂಡಬಹುದು. ಅಷ್ಟೊಂದು ಹಣ ಸರ್ಕಾರಕ್ಕೆ ದೃಢೀಕೃತ ಆಗ್ತದೆ. ಹಾಗಾಗಿ ಇವತ್ತೇನಂತಂದ್ರ ಆ ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ಅವ್ರಿಗೆ ಮನೆ ಹಾಕೋದನ್ನ ಬಿಟ್ಟು ಈಗೇನು ಬೀದಿಗೆ ಇಳಿದಿದ್ದೀವಲ್ಲ, ನಮ್ಮಂತರ 40 ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನಮ್ಮ ಹೋರಾಟ ಸಾಮಾನ್ಯವಾದ ಹೋರಾಟ ಅಲ್ಲ. ನೀವ್ ಅರ್ಥ ಮಾಡ್ಕೊಳ್ರಿ, ಇವತ್ತು ನಮ್ಮನ್ನ ಪೊಲೀಸರು ಕರ್ಕೊಂಡು ಹೋಗ್ಬೋದು. ನಾವೀಗ ಶಾಂತ ರೀತಿಯಿಂದ ಕೂತಿದ್ದೀವಿ. ಇನ್ನ 10 ನಿಮಿಷ, 15 ನಿಮಿಷ, 1 ಗಂಟೆ, 2 ಗಂಟೆ ಆದಂಗೆಲ್ಲ ನಮ್ಮ ಹೋರಾಟ ಸಂಘರ್ಷಕ್ಕೆ ಹೋಗ್ತದೆ. ನಮ್ಮದು ಸಂಘರ್ಷಕ್ಕೆ ಹೋಗ್ತದೆ. ಹೆಣ್ಮಕ್ಳು ಅಯ್ಯ ನನ್ನ ಜೈಲಿಗೆ ಕರ್ಕೊಂಡೋದ್ರು, ನನ್ನ ಮರ್ಯಾದೆ ಹೋತು, ನನ್ನ ಗಂಡನ ಮರ್ಯಾದೆ ಹೋತು. ಅಲ್ಲ, ಹೆಣ್ಮಕ್ಳು ವ್ಯಭಿಚಾರ ಮಾಡಿ ಹೊರಗೋದ್ರೆ ಮರ್ಯಾದೆ ಹೋಗುತ್ತೆ. ನಾವು ವ್ಯಭಿಚಾರ ಮಾಡಿ ಜೈಲಿಗೆ ಹೋದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಹೋರಾಟ ಮಾಡಿ ಹೋದ್ರೆ ನಿಮ್ಗೆ ಪ್ರಶಸ್ತಿ ಸಿಗುತ್ತೆ. ಹೋರಾಟ ಮಾಡಿ ನೀವು ಜೈಲೊಳಗೆ ಹೋದ್ರಿ ಅಂದ್ರೆ ನಿಮಗೆ ಪ್ರಶಸ್ತಿ ಸಿಗುತ್ತೆ. ಇಲ್ಲಿ ಹೆಚ್ಚಾಗಿ ಅಂಗನವಾಡಿ ಕಾರ್ಯಕರ್ತರು ಜಾಸ್ತಿ ಇದ್ದೀರಿ. ನೀವು ಇವತ್ತು ಹೋರಾಟದ ಭಾಗವಾಗಿ 12,000 ರೂಪಾಯಿ ಪೇಮೆಂಟ್ ತಗೋತಾ ಇದ್ದೀರಿ. ಕರೇನಾ ಸುಳ್ಳ ತಗೊಂಡವ್ರ ಕೈ ಎತ್ತರಿ ನೋಡೋಣ. ಎಷ್ಟು ಜನ ತಗೊಂಡ್ರಿ? ನೀವು ಯಾರು ತಗೊಂಡಿಲ್ಲ? ನಮ್ಮ 12,000 ತಗೊಂಡಿಲ್ಲ. ಅದೇನು ಇವತ್ತು ಪರಮಾತ್ಮ ಹುಚ್ಚ ಅಂತ ಉದುರಿಸಿಲ್ಲ. ಹೋರಾಟದ ಭಾಗವಾಗಿ ಎಷ್ಟೋ ಜನಗಳ ಮಂಡೆ, ಕೈ, ಕಾಲು ಮುರಿಕೊಂಡು ಎಷ್ಟೋ ಜನ ನಾನೇ 10 ದಿವಸ ಉಪವಾಸ ಕೂತಿದ್ದೆ. ಈ ಹೋರಾಟದಲ್ಲಿ ವಿಧಾನಸೌಧದ ಮುಂದೆ 10 ದಿವಸ ಉಪವಾಸ ಕೂತಿದ್ದ ಇತಿಹಾಸ ನಂದಿದೆ. ಅಂತ ಒಂದು ಹೋರಾಟದ ಫಲವಾಗಿ ಇವತ್ತು 12,000 ರೂಪಾಯಿ ಸಂಬಳ ತಗೊಂತೀರಿ. ನೀವು ಗೌರವದಿಂದ ತಲೆ ಎತ್ತಿ ಅಡ್ಡಾಡುವಂಗೆ ಇವತ್ತು ಹೋರಾಟಗಾರರು ನಿಮಗೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಬಂದಿದ್ದೀವಲ್ಲ, ಇಲ್ಲಿ ಪಂಚಾಯತಿ ಅಣ್ಣಂದ್ರು ಬಂದಿದ್ದಾರೆ, ಕಟ್ಟಡ ಕಾರ್ಮಿಕರ ಅಣ್ಣಂದ್ರು ಬಂದಿದ್ದಾರೆ, ರೈತರು ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಬೆಂಬಲ ಕೊಡೋಣ. ಕೊಡೋರ್ ಕೈ ಎತ್ತರಿ. ನೀ ಹಿಂಗಾರ ಕೈ ಇಲ್ಲ, ಕೈ ಇದ್ದವ್ರ ಕೈ ಎತ್ತರಿ. ಅವ್ರಿಗೆಲ್ಲರಿಗೆ ಬೆಂಬಲ ಕೊಡೋಣ. ಅವರು ಕೂಡ ನಮ್ಮೊಟ್ಟಿಗೆ ಬೆಂಬಲ ಕೊಡ್ತಾರೆ. ಹಾಗಾಗಿ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಏನು? ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಇವತ್ತು ಇನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ನಾವು ಬಂದಿದ್ದೀವಿ. ನಾವೇನಾದ್ರೂ ಪಂಚಾಯತಿ ನೌಕರರು 1,000 ಜನ, ಕಟ್ಟಡ ಕಾರ್ಮಿಕರು 10,000 ಜನ, ಅಂಗನವಾಡಿ ಕಾರ್ಯಕರ್ತರು 8,000 ಜನ, ನಾವೇನೋ 25,000 ಜನ ಏನಾದ್ರು ಈ ಬೀದಿಯೊಳಗೆ ಇಳಿದಿದ್ರ ಇಲ್ಲಿಯ ರಾಜಕಾರಣಿಗಳೇನು ಬಿಟ್ಟು ಹಿಡಿತಿತ್ತು. ಹೌದಾ? ಅದು ಬಿಟ್ಟು ಹಿಡಿತಿತ್ತು. ನಾವು ಇವತ್ತು ಗೆಲ್ಲಬೇಕಾದ್ರೆ ಇಷ್ಟು ಓಟು ನಮ್ಮ ಅಂತ ಎದೆ ತಟ್ಕೊಂಡು ಇವತ್ತು ಯಾರಾದ್ರೂ ನಮಗ್ ಬೆಂಬಲ ಕೊಡಕ್ ಬಂದಿದಾರೇನ್ರಿ? ನಮ್ಮದು ಒಂದು ಹೋರಾಟ ಪುಷ್ಟಿಗೆ ಬೀಳುವಂತ ಹೋರಾಟ ನಾವು ಮಾಡ್ಬೇಕು. ಎಲ್ಲಿಂದ ಬಂದಿದ್ದಾರಪ್ಪ ಇಷ್ಟು ಜನ ಕಾರ್ಮಿಕರು ಈ ತಾಲೂಕಿನಲ್ಲಿ ಇದ್ದಾರ ಅಂತ ಹೇಳಿ ಅವರೆಲ್ಲರೂ ತಲೆ ಕೆಡ್ಸ್ಕೊಂಡು ಸಾಯ್ಬೇಕು ರಾತ್ರಿ.
ಅದರಿಂದ ನಾವು ಮಾಡ್ಬೇಕಾಗಿತ್ತು. ಆದ್ರೂ ಪರವಾಗಿಲ್ಲ ನಮ್ಮ ಅಣ್ಣಂದ್ರು ಒಂದ್ 8 ಜನ ಬಂದಿದ್ದಾರೆ, ಕಾರ್ಮಿಕರು ಒಂದ್ 8 ಜನ ಮಂದಿ ಇದ್ದಾರೆ. ಹಾಗಾಗಿ ಇವತ್ತೇನಂದ್ರ ನಾವು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ. ಯಾಕಂದ್ರೆ ನಮಗ್ ಕಷ್ಟ ಅರ್ಥ ಆಗಿದೆ, ನಮಗ್ ಕಷ್ಟ ಪರಿಹಾರ ಕೂಡ ಸಂಘಟನೆಯಿಂದ ಸಿಕ್ಕಿದೆ. ಇವತ್ತು ರೈತರ ಪರ ನಾವು ಮಾತಾಡ್ಬೇಕು ಅಂತಂದ್ರ ಚನ್ನಪಟ್ಟಣದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹೋರಾಟ ನಡೀತಾ ಇದೆ. ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ ಮೇಡಮ್ ಅವರು ಅಲ್ಲಿ ಬೆಂಬಲ ಕೊಡೋದಕ್ಕೆ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ನಮ್ಮ ನಾಯಕರನ್ನ ಬಂಧನ ಮಾಡಿದ್ದಾರೆ. ಹಾಗಾದ್ರೆ ನಾವು ಸುಮ್ಮನೆ ಇರ್ಬೇಕಾ? ನಿಮಗೆ ಅನ್ನ ಕೊಟ್ಟಂತ ದೇವತೆಯನ್ನ ಬಂಧನ ಮಾಡಿದ್ದಾರೆ. ಹಾಗಾದ್ರ ನಾವು ಇವತ್ತೇನಾಗ್ಬೇಕು? ಬಂಧನಕ್ಕೊಳಗಾಗ್ಬೇಕು. ಹೋರಾಟ 12 ಗಂಟೆಗೆ ಕ್ರಾಂತಿ ಚಿಹ್ನೆ ಹಿಡ್ಕೊಂಡು ಕಯ್ಯ ಅಂತ ಬರೋದಲ್ಲ. ಹೋರಾಟ ಅಂದ್ರೆ ಸಂಘರ್ಷವಾಗಿ ಇರ್ಬೇಕು. ಬರ್ರಪ್ಪ ಏನ್ ಮಾಡ್ತೀರಿ ಮಾಡ್ರಿ, ನಮ್ ಬೇಡಿಕೆನ ಈಡೇರಿಸ್ರಿ ಅಂತ ಹೇಳುವಂತ ಸ್ಥಿತಿ ಒಳಗೆ ಇರ್ಬೇಕು. ಈಗ ಸಂಬಂಧಪಟ್ಟಂತ ತಹಸೀಲ್ದಾರ್ ಬರ್ತಾರ, CDP ಅವರು ಬರ್ತಾರ, ಇನ್ನು ನಿಮ್ಮ ಸಂಬಂಧಪಟ್ಟಂತವ್ರು ಇಲ್ಲಿ ಬರ್ತಾರ. ಬಂದಾಗ ಅವ್ರವ್ರ ಮನವಿಗಳನ್ನ ತಾವು ಕೊಡಬೇಕು. ಈಗ ರೈತರ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇವತ್ತು ಬೆಳಗ್ಗೆ ಪೇಪರ್ ತಗೊಳ್ರಿ, ನೀವು ದಿನ ಬೆಳಗ್ಗೆ ಪೇಪರ್ ತಗೊಳ್ರಿ. ಪೇಪರ್ ತಗೊಂಡುಕೊಳ್ಳೆ ಮೊದ್ಲು ಬರೋದೇನು? ರೈತರ ಆತ್ಮಹತ್ಯೆ. ಮೊದ್ಲೇ ಸ್ಟೇಜ್ ನೊಳಗೆ ಬರೋದು ರೈತರ ಆತ್ಮಹತ್ಯೆ. 2ನೇ ಸ್ಟೇಜ್ ನಲ್ಲಿ ಬರೋದು ಶಾಲೆಗೆ ಹೋಗೋ ಮಗುವಿನ ಅತ್ಯಾಚಾರ, ಗ್ಯಾಂಗ್ ರೇಪು. ಹೌದಾ ಅಲ್ಲ? ಇವತ್ತು ನಾವು ಇಷ್ಟು ಮಂದಿ ಹೆಣ್ಮಕ್ಳು ಇದ್ದೀವಿ. ನಮ್ಮ ಹೆಣ್ಣು ಹುಡುಗಿನ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಭಯ ಇದೆ. ಎಲ್ಲಿ ನಮಗೆ ಯಾಕೆ ಭಯ ಇದೆ ಅಂದ್ರೆ ಸರ್ಕಾರ ನಮಗೆ ಭದ್ರತೆ ಕೊಡ್ತಾ ಇಲ್ಲ. ನಮ್ಮ ಸಮಸ್ಯೆಗಳಿಗೆ ಸರ್ಕಾರ ಬಗೆಹರಿಸ್ತಾ ಇಲ್ಲ. ಎಲ್ಲಿ ಅತ್ಯಾಚಾರ ಆದ್ರೆ ಸರ್ಕಾರ ಬಂದ ಮುಚ್ತಾ ಇದೆ. ಎಲ್ಲಿ ರೈತರ ಆತ್ಮಹತ್ಯೆ ಆಗ್ತದ ಅಲ್ಲಿ ಹೋಗಂಗಿಲ್ಲ. ಬೆಳ್ಳನ ಆನೆಗಳಂತೀವಿ ನಾವು ರಾಜಕಾರಣಿಗಳಿಗೆ. ಅವು ಕರೆ ಆನೆ ಕಾಡು ತಿಂತಾವು, ಬಿಳ ಆನೆ ಏನ್ ಮಾಡ್ತಾವು? ನಾಡು ತಿಂತಾವು. ಹಾಗಾಗಿ ಈ ಬಿಳ ಆನೆಗಳ ಅಲ್ಲಿ ಬಂದು ಏನ್ ಮಾಡ್ತಾರೆ? ರೈತರ ಆತ್ಮಹತ್ಯೆ ಆದ್ರೆ ಒಂದ್ 5,000 4,000 ಕೊಟ್ಟು ಫೋಟೋ ತೆಗೆದುಕೊಂಡು ಮಜಾ ಮಾಡಿ ಹೋಗ್ತಾರೆ. ನಮಗದು ಬೇಕಾಗಿಲ್ಲ. ರೈತರ ಆತ್ಮಹತ್ಯೆಗೆ ಶಾಶ್ವತ ಪರಿಹಾರ ಬೇಕು. ನಮಗೆ ಶಾಶ್ವತ ಪರಿಹಾರ ಬೇಕು. ರೈತ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಬೇಕು. ಬೆಂಬಲ ಬೆಲೆ ಅಂತಂದ್ರೆ ನಾವು ಇವತ್ತು ಏನ್ ಮಾಡಿರ್ತೀವಿ ಗೊತ್ತಾ? ಟೊಮೆಟೊ ಬೆಳೆದಿರ್ತೀವಿ, ನಮ್ಮ ರಕ್ತ ಹಾಕಿ ನಾವು ಟೊಮೆಟೊ ಬೆಳೆದಿರ್ತೀವಿ. 8 ಕೆಜಿ ಟೊಮೆಟೊ ಮಾಡ್ತದೆ ಸರ್ಕಾರ. 8 ಕೆಜಿ ಟೊಮೆಟೊ ಮಾಡ್ತದೆ. ಯಾಕೆ ಸರ್ಕಾರ 100 ರೂಪಾಯಿ ಕೆಜಿ ಟೊಮೆಟೊ ತಗೊಂಡು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಿ ನಮ್ಮ ಆದಾಯ ಯಾಕೆ ಹೆಚ್ಚು ಮಾಡಬಾರ್ದು? ಇದನ್ನ ನಾವು ರೈತರ ಪ್ರಶ್ನೆ ಮಾಡ್ಬೇಕಾ ಮಾಡಬಾರ್ದ? ಆಮೇಲೆ ತೊಗರಿ ಬೆಳೆದ್ರು. ಈ ಸರಿ ರೈತರು ಸಿಕ್ಕಾಪಟ್ಟೆ ತೊಗರಿ ಬೆಳೆದ್ರು. ಎಲ್ಲರೂ ಮೀಟಿನಲ್ಲಿ ಕೈ ಹಾಕೊಂಡ್ರೆ ಏನು ನಾನು ಅಷ್ಟು ತೊಗರಿ ಬೆಳೆದ್ಬಿಡ್ತೀನಿ, ನನಗೆ ಎಷ್ಟು ರೊಕ್ಕ ಬರ್ತದ? ಯಾರಿಗೆ ಬಂತೀರಿ ರೊಕ್ಕ? ದಿಢೀರಂತ ಅದು ಕುಸಿದು ಬಿಡ್ತೇವೆ. ಎಲ್ಲರೂ ಶೀತಲ ಕೇಂದ್ರದೊಳಗೆ ತೊಗರಿ ಇಟ್ಕೊಂಡು ಈಗ ತೊಗರಿ ಬೆಳೆ ಬಂದದ, ನಮ್ ತೊಗರಿ ಮಾರ್ಲಕ್ಕಿಲ್ಲ. ಪಕ್ಕ ರೈತರು ಅರ್ಥ ಮಾಡ್ಕೊಂಡ್ರಿ ಇದನ್ನ. ಈಗ ಪುನಃ ತೊಗರಿ ಬೆಳೆ ಬಂದ್ರೆ ನಮ್ ಬೆಳೆ ಮತ್ತೆ ನಮ್ಮ ಕಾಳು ತಗೊಳ್ತಾ ಇಲ್ಲ. ಹಾಗಾದ್ರೆ ರೈತರಿಗೆ ಎಷ್ಟು ಸಂಕಷ್ಟ ಇದೆ, ರೈತರಿಗೆ ಎಷ್ಟು ಸಂಕಷ್ಟ ಬಂದಿದೆ. ಯಾಕೆ ಇವತ್ತು ರೈತರಿಗೆ ನಮ್ಮ ಸಹಕಾರ ಕೊಡೋದಕ್ಕೆ ಬಂದಿಲ್ಲ? ಯಾಕೆ ರೈತರ ಹೋರಾಟಕ್ಕೆ ಬಂದಿಲ್ಲ? ಒಂದು ಮಗು ಏನಾದ್ರೂ ಹತ್ರೆ ನಾವು ಹಾಲು ಬೇಕಂದ್ರ ಆ ಮಗು ಅಳಬೇಕು, ಹತ್ರ ಮಾತ್ರ ನಾವು ಹಾಲು ಕೊಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಮಗುವಿಗೆ ನಾವು ಹಾಲು ಕೊಡಲ್ಲ. ಹಾಗಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡದೆ ಅಂದ್ರೆ ಈ ಸರ್ಕಾರದ ಕಿವಿ ನಾವು ಹಿಡಿಲಿಲ್ಲ ಅಂದ್ರೆ ನಮಗೇನು ಸಿಗಲಕ್ಕೆ ಸಾಧ್ಯ ಇಲ್ಲ. ನೀವು ಉದಾಹರಣೆ ನೋಡಿದಿರಿ, ಇಲ್ಲೆಲ್ಲರೂ ನೀವು ಹೋರಾಟಗಾರ ಇದ್ದೀರಿ, ನಿಮ್ಗೆ ಉದಾಹರಣೆ ಗೊತ್ತಿದೆ. ಏನಂತಂದ್ರೆ ಡೆಲ್ಲಿ ಒಳಗೆ ದೊಡ್ಡ ಹೋರಾಟ ಆಯ್ತು, ಡೆಲ್ಲಿ ಒಳಗೆ ರೈತರಿಗೆ ದೊಡ್ಡ ಹೋರಾಟ ಆಯ್ತು. ಆ ಹೋರಾಟ ಇಡೀ 1 ವರ್ಷ ಹೋರಾಟ ನಡೀತು. 1 ವರ್ಷ ಹೋರಾಟ ನಡೆದ್ರೆ ಇದೇ ಮೋದಿ ಅವರು ಏನ್ ಹೇಳಿದ್ರು ಗೊತ್ತಾ? ಅಮ್ಮ ಕೇಳ್ರಮ್ಮ, ತಾಯಿ ಕೇಳಿ, ಇದೇ ಮೋದಿ ಅವರು ಏನ್ ಹೇಳಿದ್ರು ಗೊತ್ತಾ? ಅವ್ರ ರೈತರು ಮಾಡ್ತಕ್ಕಂತ ಹೋರಾಟ ತಾಲಿಬಾನ್ ಹೋರಾಟ, ಖಲಿಸ್ತಾನ್ ಹೋರಾಟ, ಪಾಕಿಸ್ತಾನ ಹೋರಾಟ, ಅದು ಯಾವುದೇ ಲೆಕ್ಕಕ್ಕಿಲ್ಲ ಅಂತ ಇದೇ ಮೋದಿ ಸರ್ಕಾರ ಹೇಳಿತ್ತು. ಆದ್ರೆ ನಾವೆಲ್ಲರೂ ರೈತರು ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಎದ್ದು ನಿಲ್ಲಿಸಿದೀವಿ. ಹೋರಾಟಗಾರನ್ನ ಎದ್ದು ನಿಲ್ಲಿಸಿದ ಮೇಲೆ 3 ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ರಿ ಅಂತೇಳಿ 3 ಅಪಾಯಕಾರಿ ಕಾಯ್ದೆಗಳನ್ನ
ಏನು ಸರ್ಕಾರ ತಂದಿತ್ತು ಅದನ್ನ ರದ್ದು ಮಾಡ್ರಿ ಅಂತ ಅವರು ಹೋರಾಟ ಮಾಡಿದ್ರೆ ಎಲ್ಲಾ ರೈತರು ಅದನ್ನ ಒಪ್ಪಿಗೆಂಡು ಅವ್ರಿಗೆ ನಾವು ಏನಂದ್ರೆ ಬೆಂಬಲ ಕೊಟ್ಟಾಗ ಬೇಕಾದಷ್ಟು ಮಾಡಿದ್ರು. ಪೈರು ಹೊಡೆಸರು, ನೀರಿಂದು ಲಾಠಿ ಚಾರ್ಜ್ ಮಾಡಿದ್ರು, ಮುಳ್ಳು ಹಾಕಿದ್ರು, ರೈತರನ್ನ ಹೊಡೆದ್ರು, ಅಲ್ಲೇ ಅಡಿಗೆ ಮಾಡ್ಕೊಂಡು ಉಂಡು. ಆಗ ಮೋದಿ ಗೊತ್ತಾಯ್ತು ರೈತರನ್ನ ತಡ್ಕೊಂಡ್ರೆ ನಾವು ಉಳಿಯೋದಿಲ್ಲ, ರೈತರನ್ನ ಕಾರ್ಮಿಕರನ್ನ ನಾವು ತಡೆದ್ರೆ ಉಳಿಯೋದಿಲ್ಲ. ಹಾಗಾಗಿ ನಾಮೇಲೆ ಮೋದಿ ಸರ್ಕಾರ ಮಂಡಿ ಊರಿ ನಿಂತಲ್ಲಿ ಆ ರೈತರ ಮುಂದೆ ಮೋದಿ ಸರ್ಕಾರ ಮಂಡಿ ಊರಿ ಕ್ಷಮೆ ಕೇಳ್ತು. ಅವಾಗ ಅಲ್ಲಿ ಹೋರಾಟನ ರೈತರು ತಕೊಂಡ್ರು. ನಾವು ಇವತ್ತು ಮಾಡ್ತಕ್ಕಂಥ ಹೋರಾಟ ಸರ್ಕಾರಕ್ಕೆ ಸ್ಯಾಂಪಲ್ ಇದು ಸರ್ಕಾರಕ್ಕೆ ಸ್ಯಾಂಪಲ್ ಹೋರಾಟ. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಪಾಪ ಈ ಅಮ್ಮನ್ನ ನೋಡ್ರಿ, ಅಂಗನವಾಡಿ ಕಾರ್ಯಕರ್ತರನ್ನ, ಆಶಾ ಕಾರ್ಯಕರ್ತರನ್ನ ಸರ್ಕಾರಿ ನೌಕರದಾರ 70,000 ರೂಪಾಯಿ ತಗೊಂಡು ಏನ್ ಕೆಲಸ ಮಾಡ್ತಾನೋ ಇವ್ರಿಗೆ 10,000 ರೂಪಾಯಿ ಕೊಟ್ಟು ಅಷ್ಟು ಕೆಲಸ ಮಾಡ್ಕೊಳ್ತಾರ. ಅಷ್ಟು ಕೆಲಸ ಇವ್ರ ಕಡೆಯಿಂದ ಮಾಡ್ಕೊಳ್ತಾರ. ಆಶಾ, ಉಷಾ, ಉಮಾ, ರಮಾ ಅಂತ ಏನೇನೋ ಹೆಸರಿಟ್ಟು ನಮ್ಮ ಹೆಣ್ಮಕ್ಳಿಗೆ 300 ಕೊಟ್ಟು, 400 ಕೊಟ್ಟು, 500 ಕೊಟ್ಟು ಅವ್ರಿಗೆ ಇಡೀ ಒಂದು ಸರ್ಕಾರಿ ನೌಕರದಾರ ಮಾಡ್ತಕ್ಕಂಥ ಕೆಲ್ಸನ ಅವ್ರ ಜೊತೆ ಮಾಡಿಸ್ಕೊಳ್ತಾರ. ನಮಗೂ ಅನಿವಾರ್ಯ. ಇವತ್ತು ನನಗೆ ಹೊಟ್ಟೆ ಹಸ್ತಿದೆ, 100 ಕೊಟ್ಟರು ನಾನು ಉದ್ಯೋಗ ಇಲ್ಲ, 100 ಕೊಟ್ಟರು ದುಡಿತೀನಿ, 200 ಕೊಟ್ಟರು ದುಡಿತೀನಿ. ಇವತ್ತು 300 ರೂಪಾಯಿ ಅಡಿಗೆಯರಿಗೆ ಕೊಟ್ರ ರೆಕಮೆಂಡೇಶನ್ ತಗೊಂಡು ಬಂದು ಕೆಲಸ ತಗೊಳ್ತಾರೆ. ಅಂದ್ರೆ ನಮ್ಮ ಪರಿಸ್ಥಿತಿ ಎಂತದ್ದು. ಹಾಗಾಗಿ ನಮ್ಮ ವೀಕ್ನೆಸ್ ಅನ್ನ ಅರ್ಥ ಮಾಡ್ಕೊಂಡಿರೋ ಮೋದಿ ಸರ್ಕಾರ ಇವತ್ತು ನಮ್ಮಲ್ಲಿ ಏನಂತಂದ್ರೆ ಸ್ಕೀಮ್ ನೌಕರರನ್ನಾಗಿ ಒಂಥರ ಹೋಟೆಲ್ ಒಳಗೆ ಇವು ಇಟ್ಟಿರ್ತಾರೆ ನೋಡ್ರಿ, ಡಿಸ್ಪೋಸಬಲ್ ಯೂಸ್ ಅಂಡ್ ಥ್ರೋ, ಅವು ಏನು ಚಾ ಲೋಟ ಇಟ್ಟಿರ್ತಾರಲ್ಲ, ನಮ್ಮನ್ನೆಲ್ಲ ಇವತ್ತು ಸರ್ಕಾರ ಕುಡಿಯೋದು ಬಿಸಾಕ್ ಹೋಗ್ಬಿಡೋದು. ಅಂದ್ರ ಕೆಲಸ ಮಾಡಿಸ್ಕೊಳ್ಳೋದು, ಆಮೇಲೆ ನಮ್ಮನ್ನ ಬಿಸಾಕ್ ಬಿಡೋದು. ನಮಗ್ ಪೆನ್ಷನ್ ಇಲ್ಲ, ನಮಗೆ ಕಾಯಂ ಕೆಲಸ ಇಲ್ಲ, ನಮಗೇನಂತಂದ್ರ ಗ್ರಾಚ್ಯುಟಿ ಇಲ್ಲ. ನಮಗ್ ಮನೆಗ್ ಹೋಗ್ಬೇಕಾದ್ರೆ ಎಲ್ಲ ಕೆಲಸ ಮಾಡಿ ಬರೇ ಕೈಲ ಮನೆಗ್ ಹೋಗ್ಬೇಕು ನಾವು. ನಮಗೇನಾದ್ರೂ ಪೆನ್ಷನ್ ಇದೆನಮ್ಮ, ಪೆನ್ಷನ್ ಇದೆನಾ? ನಾವು ಈ ಬೇಡಿಕೆ ಒಳಗ ಸರ್ಕಾರಕ್ಕ ಆಶಾ, ಅಂಗನವಾಡಿ, ಬಿಸಿ ಊಟ ಪ್ರತಿಯೊಬ್ಬ ಸಂಘಟಿತ ಕಾರ್ಮಿಕರಿಗೂ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಸರ್ಕಾರಕ್ಕೆ ಬೇಡಿಕೆ ನೀಡ್ತಿದ್ದೀವಿ. 10,000 ರೂಪಾಯಿ ಪೆನ್ಷನ್ ಕೊಡದೇ ಇದ್ದೆ ಮುಂದಿನ ದಿನಮಾನಗಳಲ್ಲಿ ನಾವು ಹೆಣ್ಮಕ್ಳು ಕಚ್ಚಿ ಹಾಕೊಂಡು ಪರ್ಕಿ ತಗೊಂಡು ವಿಧಾನಸೌಧಕ್ಕೆ ಬರ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ನಮಗ್ ಕೊಡದೇ ಇದ್ರೆ ನಮಗ್ ಶಕ್ತಿ ಅದ, ಈಗ ನಾವು ಬದುಕ್ತೀವಿ. ನಾಳೆ ನಮಗ್ ವಯಸ್ಸಾಗಿತ್ತಂದ್ರೆ ನಮಗ್ ಎಲಿ ಅಡಿಕೆ ಹಾಕ್ಕೊಳ್ಳಕ್ಕೂ ನಮಗ 1 ಪೈಸಾ ಇರ್ಲಾರ್ದಂತ ಪರಿಸ್ಥಿತಿ ನಮಗ್ ಬರ್ತದೆ. ಹಾಗಾಗಿ ನಾವು ಕಾರ್ಮಿಕರೆಲ್ಲ ಒಗ್ಗಟ್ಟಾಗ್ಬೇಕು, ರೈತರೆಲ್ಲ ಒಗ್ಗಟ್ಟಾಗಬೇಕು, ಬಿಸಿ ಊಟದವರು ಒಗ್ಗಟ್ಟಾಗಬೇಕು. ಒಬ್ಬ ಬಿಸಿ ಊಟದ ನೌಕರ ಒಂದು ದಿನಕ್ಕ 500 ಮಕ್ಕಳಿಗೆ ಅಡಿಗೆ ಮಾಡ್ತಾನೆ. ಒಬ್ಬ ಬಿಸಿ ಊಟದ ನೌಕರ ಒಂದು ಶಾಲೆಯಲ್ಲಿ 500 ಮಕ್ಕಳಿಗೆ ಅಡಿಗೆ ಮಾಡ್ತಾನೆ. ಅದನ್ನ ಹೊರಗೆ ಇವತ್ತು ಕಲ್ಯಾಣ ಮಂಟಪದಲ್ಲಿ 500 ರೂಪಾಯಿ ಅಡಿಗೆ ಮಾಡಿದ್ರೆ ಅವನು 25,000 ರೂಪಾಯಿ ತಗೋತಾನೆ. ಹೌದಾ ಅಲ್ಲ? ಬಿಸಿ ಊಟದವ್ರು ಯಾರು ಬಂದಿರ್ ಕೈ ಹತ್ರಿ? ಬಿಸಿ ಊಟ ಒಂದು 10-20 ಮಂದಿ. ಓಕೆ, ಈಗ ನೀವು 500 ಮಂದಿಗೆ ಊಟ ಹಾಕ್ತೀರಿ, ಆದ್ರೆ ಸರ್ಕಾರ ಕೊಡೋದು ಬರೀ ತಿಂಗಳಿಗೆ 2,000 ರೂಪಾಯಿ. ಅಂದ್ರೆ ಒಂದ್ ದಿವಸಕ್ಕೆ 10 ರೂಪಾಯಿ, 5 ರೂಪಾಯಿ, 15 ರೂಪಾಯಿ ನಿಮಗೆ ಬಿತ್ತು. ಹಾಗಾದ್ರೆ ಸರ್ಕಾರ ಮಾಡೋದು ಶೋಷಣೆನೋ ಅಥವಾ ನಿಮ್ಮ ಹಿತದೃಷ್ಟಿಯಿಂದ ಮಾಡಿದನು? ಇವತ್ತು ಕಲ್ಯಾಣ ಮಂಟಪದಲ್ಲಿ ನೀವು 4 ಮಂದಿ ಹೋಗಿ ಅಡಿಗೆ ಮಾಡ್ರಿ, 50,000 ರೂಪಾಯಿ ತಗೊಂಡು ಸಂಜೆಗೆ ಹೊರಗೆ ಬರ್ತೀವಿ. ಹೌದಾ ಅಲ್ಲ? ಮತ್ತೆ ಯಾಕಿದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ? ಯಾಕೆ ಸರ್ಕಾರಕ್ಕೆ ಅರಿವು ಬರ್ತಾ ಇಲ್ಲ? ಒಬ್ಬ ಮನುಷ್ಯ ಅರ್ಥ ಮಾಡ್ಕೊಡ್ರಿ, ನೀವು ಸುಖವಾಗಿದ್ದೀನಿ ಅಂತ ಅನ್ಬೋದು. ಅಲ್ಲ, ನಾವಿರೋದು ಸುಖ ಅಲ್ಲ. ಒಬ್ಬ ಮನುಷ್ಯ ಇವತ್ತು ಬದುಕಬೇಕಂತಂದ್ರೆ ಕನಿಷ್ಠ ಅವನಿಗೆ 25,000 ರೂಪಾಯಿ ಕನಿಷ್ಠ ಕೂಲಿ ಬೇಕು. ಕನಿಷ್ಠ ಬದುಕು. ಇದು ನಾನು ಹೇಳಿದ್ದಲ್ಲ, ಆರ್ಥಿಕ ತಜ್ಞರು ಹೇಳಿದ್ದಿದು. ಆರ್ಥಿಕ ತಜ್ಞರು ಒಬ್ಬ ವ್ಯಕ್ತಿ ಇವತ್ತು ತಿಂದು ನಾಳಿನ ಕೆಲಸಕ್ಕೆ ತಯಾರಾಗ್ಬೇಕಂದ್ರ ಅವನಿಗೆ ಕನಿಷ್ಠ 25,000 ರೂಪಾಯಿ ಬೇಕಂತ ಹಿಂದಕ ಹೇಳಿದ್ರು. ಈಗ 30,000 ರೂಪಾಯಿ ಬಂದದ. ಆದ್ರೆ ಇವತ್ತು ನಾವು ತಗೊಳ್ಳಂತ ಸಂಬಳ ಎಷ್ಟು? ನಾವು ತಗೊಳ್ಳಂತ ಗೌರವ ಧನ ಎಷ್ಟು? ನಮ್ಮನ್ನ ಗೌರವ ಧನದ ಹೆಸರಿನಲ್ಲಿ ಕೊಲೆ ಮಾಡ್ತಿದ್ದಾರೆ. ಗೌರವ ಧನದ ಹೆಸರಿನಲ್ಲಿ ನಮಗೆ ಕೊಲೆ ಮಾಡ್ತಿದ್ದಾರೆ. ಸ್ವಾಮಿ, ನಮಗೆ ಗೌರವ ಧನ ಬೇಕಾಗಿಲ್ಲ. ನಮಗ MLA ಮತ್ತು MP ಗಳು ಗೌರವ ಧನ ತಗೋತಾರೆ. ಎಷ್ಟು ತಗೋತಾರಮ್ಮ? 1 ತಿಂಗಳಿಗೆ 1 ಲಕ್ಷ ರೂಪಾಯಿ MLA ಗೆ,
10,000 ರೂಪಾಯಿ ಫೋನ್ ಬಿಲ್ಲು, 25,000 ರೂಪಾಯಿ ಕರೆಂಟ್ ಬಿಲ್ಲು, ಆಮೇಲೆ ಮನೆ ಬಾಡಿಗೆ ಫ್ರೀ. ಅವ್ನು ಏನಾರ ಮಾಡ್ಲಿ, ಅವ್ನಿಗೆ ಅವತ್ತು ಎಲ್ಲರ ಇರ್ಲಿ, ಅವ್ರಿಗೆ 10,000 ರೂಪಾಯಿ ಅವನು ಊರೆಲ್ಲ ಅಡ್ಡಾಡ್ಬೇಕು. ಎಲ್ಲ ಕಾರ್ಮಿಕರನ್ನ ಎಲ್ಲರನ್ನ ಒಳ್ಳೆಲ್ಲ ಅಡ್ಡಾಡ್ಬೇಕು ಮತ್ತೆ. ಹಾಗಾದ್ರ ಅವನಿಗೆ ನೀವು ಏನ್ ಹೇಳ್ತಿದ್ದೀರಾ? ಗೌರವಧನ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ನಿಮಗೂ ಗೌರವಧನ ಕೊಡ್ತೀವಿ. ಹಾಗಾದ್ರೆ ಇವ್ರಿಗೆ ಯಾಕೆ 10,000 ರೂಪಾಯಿ, ಅವ್ರಿಗೆ ಯಾಕೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದೀವಿ? ಆತ್ಮ ಈ ದೇಶದೊಬ್ಬ ಪ್ರಜೆ, ನಾವು ಈ ದೇಶದೊಬ್ಬ ಪ್ರಜೆಗಳು. ಹಾಗಾದ್ರೆ ನಮ್ಮ ಬದುಕು ಬೇರೆ, ಅವ್ರ ಬದುಕು ಬೇರೆ. ನಮ್ಮ ಮುನ್ನೇರ ಇವ್ರೆ ಅಂದ್ರ ನಾವು ಇವತ್ತು ಇದನ್ನ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಬರೀ ಕೇವಲ ನಾವು ಬಾವಿ ಒಳಗಿನ ಕಪ್ಪೆ ಆಗ್ಬಾರ್ದು, ಸಮುದ್ರದಲ್ಲಿ ಜಿಗಿದು ಸಮುದ್ರದ ಕಪ್ಪೆ ಆಗಿ ಕೆಲಸ ಮಾಡ್ಬೇಕು. ನಾವು ರಾಜಕೀಯ ಅರ್ಥ ಮಾಡ್ಕೋಬೇಕು, ನಮಗಾಗೋ ಶೋಷಣೆನ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಏನ್ ಶೋಷಣೆ ಆಗ್ತದೆ ಅಂತ ಅರ್ಥ ಮಾಡ್ಕೋಬೇಕು. ನಮಗ್ ಬರೋ ನಮಗ್ ಬರ್ತಕ್ಕಂತ ಏನು ಅನುದಾನ ಇದೆಯಲ್ಲ, ಆ ಅನುದಾನದಲ್ಲಿ ಕೂಡ ಕಡಿತ ಮಾಡಿ ಇವತ್ತು ಕೇಂದ್ರ ಸರ್ಕಾರ 2018ರಿಂದ ಯಾಕನ್ನ ಗಲಾಟೆ ಮಾಡ್ತಾರೆ? ಮಳೆ ಬರ್ಲಿ ಕೂಡ್ರಿ, ಕೂಡ್ರಲ್ಲ ಕೂಡ್ರಿ, ಮಳೆ ಬರ್ಲಿ ಕೂಡ್ರಿ, ಏನಾಗಲ್ಲ ಕೂಡ್ರಿ. ಜಿಂದಾಬಾದ್ ಜಿಂದಾಬಾದ್.